ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಆಶಾ ಟೆಕ್ ಕಾರ್ನರ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಗುಡ್ ಈವ್ನಿಂಗ್ ಒನ್ಸ್ ಅಗೇನ್ ಎಲ್ರಿಗೂ. ಇವತ್ತು ನಾನು ಮಂಡೇ, ಎಲ್ರಿಗೂ ಹ್ಯಾಪಿ ಮಂಡೇ. ಇನ್ನೇನು ಮುಗೀತಾ ಬಂತು ಮಂಡೇ. ಟೈಮು 7:30 8 ಗಂಟೆ. ಸೊ ಬನ್ನಿ, ಎಲ್ರದ್ದು ಊಟ ಆಯಿತಾ ಅಂತ ಅಂದ್ಕೊತೀನಿ. ಆಗಿಲ್ಲ ಅಂದರೂ ಮಾಡ್ಕೊಳ್ಳಿ, ಆರಾಮಾಗಿ ಮಾಡ್ಕೊಳ್ಳಿ, ಓಕೆನಾ. ಊಟ ಮಾಡ್ತಾ ನನ್ನ ವೀಡಿಯೋನು ಸ್ವಲ್ಪ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಓಕೆನಾ. ಇವತ್ತು ಭರ್ಜರಿ ಒಂದು ಟಾಪಿಕ್ ತೊಗೊಂಡು ನಿಮ್ಮೊಂದಿಗೆ ಬಂದಿದ್ದೇನೆ ನಾನು. ಎಸ್, ಆ ಟಾಪಿಕ್ ಏನು ಅಂತ ಕ್ಯೂರಿಯಾಸಿಟಿ ಇರಬೇಕಲ್ವ ನಿಮಗೂ. ಎಸ್, ನನಗೂ ಅಷ್ಟೇ ಹೇಳೋಕ್ಕೆ ಕ್ಯೂರಿಯಾಸಿಟಿ ಇದೆ. ನಾನು ಯಾವಾಗ ಶೇರ್ ಮಾಡಬೇಕು ಅಂತ ಬೆಳಗ್ಗೆಯಿಂದ ತಲೆಯಲ್ಲಿ ಅದೇ ಓಡ್ತಾ ಇತ್ತು. ಯಾವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತಲೇ ನನ್ನ ತಲೆಯಲ್ಲೂ ಓಡ್ತಾ ಇತ್ತು. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನಾನು ಏನೇನು ನನ್ನ ಡ್ಯೂಟಿನ ನಾನು ಮುಗಿಸ್ಬಿಡ್ತೀನಿ, ಓಕೆನಾ. ಏನಪ್ಪ ಅಂತಂದರೆ, ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಓಕೆನಾ. ಮತ್ತು ಏನಪ್ಪ ಅಂತಂದರೆ, ಸ್ಕಿಪ್ ಮಾಡಿ ನೋಡಬೇಡಿ, ಯಾಕಂದರೆ ಯಾವಾಗ ಎಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೋ ಗೊತ್ತಾಗಲ್ಲ. ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಸೊ ಬಿಗಿನರ್ಸ್ಗಂತೂ ಒಂದು ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಸೊ 1000 ಸಬ್ಸ್ಕ್ರೈಬರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ತುಂಬ ಜನಕ್ಕೆ ತುಂಬ ಇದು ಇರುತ್ತೆ, ಓಕೆನಾ. ಏನಂದರೆ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ, ಏನಪ್ಪ ಹೆಂಗೆ ಮಾಡೋದು ಅಂತ. ಓಕೆ, ಅದ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ನಾನು ನಿಮ್ಮೊಂದಿಗೆ ಬಂದಿದ್ದೇನೆ. ಸೊಲ್ಯೂಷನ್ ಅಂತಲೇ ಹೇಳ್ಬೋದು, ಸೊಲ್ಯೂಷನ್ನು ಒಂದು ಟ್ರಿಕ್ ಅಂತಲೇ ಹೇಳ್ಬೋದು, ಓಕೆನಾ. ತುಂಬ ಜನ ಟ್ರೆಂಡಲ್ಲಿರೋದು ಇವಾಗ ಏನು ಗೊತ್ತಾ, ಬರೀ ಶಾರ್ಟ್ಸು. ಇವಾಗ ಲಾಂಗ್ ವೀಡಿಯೋಗೆ ಯಾರು ಹೋಗ್ತಾ ಇಲ್ಲ ಗುರು, ಬರೀ ಶಾರ್ಟ್ಸ್ ವೀಡಿಯೋಗೆ ಹೋಗ್ತಾ ಇದ್ದಾರೆ. ಯಾರು ಅಷ್ಟೊಂದು ಲಾಂಗ್ ವೀಡಿಯೋಸ್ ಯಾರು ಮಾಡ್ಕೊಂಡು ಕೂತ್ಕೊತಾರೆ. ಜಸ್ಟ್ ಒಂದು 3 ಸೆಕೆಂಡ್ ವೀಡಿಯೋ ಬಿಟ್ವಾ, ವೈರಲ್ ಆದ್ವಾ, ಸಾಕು ನಮಗೆ, ಅಷ್ಟೇ, ಬಂದಿದ್ದೇ ಬರಲಿ. ಅದೇ ಪಾಲಿಗೆ ಬಂದಿದ್ದು ಪಂಚಾಮೃತ ಗುರು ಅಂತ ಹೇಳ್ತಾರೆ. ಸೊ ಅದೇ ಪಾಲಿಗೆ ಬಂದಿದ್ದು ಪಂಚಾಮೃತನೇ ಹೇಗೆ ಪಡ್ಕೋಬೇಕು ಅಂತ ನಾನು ನಿಮ್ಮೊಂದಿಗೆ ತಿಳಿಸ್ತಾ ಇದ್ದೀನಿ. ಬನ್ನಿ, ಒಂದು ಸ್ವಲ್ಪ ನಾವು ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು, ಮತ್ತು ಹೇಗೆ ನಾವು ಅಪ್ಲೋಡ್ ಮಾಡಬೇಕು ಅಂತ ನಾನು ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ. ಆ ಚಿಕ್ಕ ಮಾಹಿತಿನೇ ತುಂಬ ದೊಡ್ಡದು ಗುರು ಅಂತಲೇ ಹೇಳ್ಬೋದು. ಬನ್ನಿ, ಹೇಗೆ ಅಂತ. ಇವಾಗ ನಾವು ಮೊದಲು ನಮ್ದು ಯಾವುದೇ ಕಂಟೆಂಟ್ ಆಗಲಿ, ಓಕೆನಾ, ನಮ್ಮದು ಕುಕ್ಕಿಂಗ್ ಕಂಟೆಂಟ್ ಆಗಲಿ, ಅಲ್ಲ ನಮ್ಮದು ಟ್ರಾವೆಲಿಂಗ್ ಕಂಟೆಂಟ್ ಆಗಲಿ, ಫುಡ್ ಕಂಟೆಂಟ್ ಆಗಲಿ, ಅಥವಾ ನಮ್ಮ ಟೆಕ್ ಚಾನಲೇ ಆಗಲಿ, ವ್ಲಾಗಿಂಗ್ ಚಾನಲೇ ಆಗಲಿ, ಯಾವಾಗ ಫ್ರೀ ಇರ್ತಾರೆ ಜನಗಳು ಅಂತಂದರೆ, ಬೆಳಗ್ಗೆ ಒಂದು 6 ಗಂಟೆಯಿಂದ 8 ಗಂಟೆವರೆಗೂ ಟೀ ಕುಡಿತಾ ಇರ್ತಾರೆ ಜನ, ಓಕೆನಾ. ಸೊ ಆವಾಗ ಅಪ್ಲೋಡ್ ಮಾಡಬೇಕು ನಾವು ಪಟ್ ಅಂತ, ಓಕೆನಾ. ಅದು ಒಂದು ಆವಾಗ, ಓಕೆನಾ. ಮತ್ತು 1 ಗಂಟೆಯಿಂದ 2 ಗಂಟೆ ಅವಾಗ ಅವ್ರಿಗೆ ಲಂಚ್ ಟೈಮು, ಊಟ ಟೈಮು. ತುಂಬ ಜನಕ್ಕೆ ಇವಾಗ ಹ್ಯಾಬಿಟ್ ಹೆಂಗಾಗಿದೆ ಅಂತಂದರೆ, ಫೋನ್ ಇಲ್ಲ ಅಂದರೆ ಊಟನೇ ಹೋಗಲ್ಲ ಜನಗಳಿಗೆ. ಸೊ ಅದು ಒಂದು ಬೆಸ್ಟ್ ಆಪ್ಷನು, 1 ಗಂಟೆಯಿಂದ 2 ಗಂಟೆವರೆಗೂ, ಓಕೆನಾ. ಮತ್ತು ಸಾಯಂಕಾಲ ಬಂದುಬಿಟ್ಟು 4 ಗಂಟೆಯಿಂದ 6 ಗಂಟೆ, ಓಕೆನಾ. ಮತ್ತು ರಾತ್ರಿ ಬಂದುಬಿಟ್ಟು 9:30 ಒಂದು 11 ಗಂಟೆ. ಈ ಟೈಮಿಂಗ್ಸು ನೀವು ಮೇಂಟೈನ್ ಮಾಡಬೇಕು, ಓಕೆನಾ. ಯಾವಾಗ ಬೆಳಗ್ಗೆಯಿಂದ 6 ಗಂಟೆಯಿಂದ 8 ಗಂಟೆ, ಮತ್ತು 1 ಗಂಟೆಯಿಂದ 2 ಗಂಟೆ, ಆಮೇಲೆ 4 ಗಂಟೆಯಿಂದ 6 ಗಂಟೆ, ಮತ್ತು ರಾತ್ರಿ 9:30 11 ಗಂಟೆ. ಈ ಟೈಮಲ್ಲಿ ಜನ ಜಾಸ್ತಿ ಫೋನ್ ನೋಡ್ತಾ ಇರ್ತಾರೆ, ಓಕೆನಾ. ನಿಮಗೆ ಇದು ಸಿಲ್ಲಿ ಅನಿಸ್ಬೋದು, ಬಟ್ ಇದೇ ಫ್ಯಾಕ್ಟು. ಇದು ಅಪ್ಲೋಡ್ ಮಾಡಿದ ತಕ್ಷಣ ಅವ್ರಿಗೆ ನೋಟಿಫಿಕೇಷನ್ ಬರುತ್ತೆ, ಅವ್ರಿಗೆ ಕ್ಯೂರಿಯಾಸಿಟಿ, ಇವತ್ತೇನು ಹಾಕಿರ್ಬೋದು ಅಂತ. ಇವಾಗ ಕೆಲಸದಲ್ಲಿ ಇರ್ತಾರೆ ಅವ್ರಿಗೆ ನೋಟಿಫಿಕೇಷನ್ ಬಂದಿರುತ್ತೆ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ಮತ್ತು ಬೆಲ್ ಐಕನ್ನು ಹಿಟ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ನೋಟಿಫಿಕೇಷನ್ ಬಂದಿರುತ್ತೆ. ಬಟ್ ನಾವು ಅವ್ರಿಗೆ ಕೆಲಸ ಇರೋ ಟೈಮಲ್ಲಿ ನಾವು ಹಾಕಿದ್ರೆ ಅದೇನಾಗುತ್ತೆ, ಅವ್ರಿಗೆ ನೆನಪು ಹೋಗಿರುತ್ತೆ, ಆಮೇಲೆ ಅದು ವೀಡಿಯೋ ಎಲ್ಲೋ ಹೋಗಿರುತ್ತೆ, ಅವರು ಎದುರುಗಡೆ ಯಾವ್ದು ಬಂತು ಅದು ಮಾತ್ರ ನೋಡಿರ್ತಾರೆ, ನಮ್ಮ ವೀಡಿಯೋ ಅಲ್ಲೇ, ಓಕೆನಾ. ಅರ್ಥ ಆಯ್ತು ಅನಿಸುತ್ತೆ ನಿಮಗೆ. ಸೊ ಇದೇ ಒಂದು ಇರೋ ಫ್ಯಾಕ್ಟ್ ಇರುತ್ತೆ. ಸೊ ನಾವು ಈ ಟೈಮಲ್ಲಿ ಮಾತ್ರ ನಾವು ವೀಡಿಯೋನ ಅಪ್ಲೋಡ್ ಮಾಡಿದರೆ, ಶಾರ್ಟ್ಸ್ ದಿನದಲ್ಲಿ ಒಂದು 3 ಇಂದ 4 ವೀಡಿಯೋ ನಾವು ಶಾರ್ಟ್ಸ್ಗಾಗಿ, ಸೊ ಇನ್ ಅ ಡೇ ನಾವು ಒಂದು 4 ಶಾರ್ಟ್ಸ್ ಆದರೂ ನಾವು ಅಪ್ಲೋಡ್ ಮಾಡಬೇಕು. ನೀವು ನಂಬಲ್ಲ, ನಾನು ಬೇಕಾದರೆ ನಿಮಗೆ ನಂದು ಫ್ರೆಂಡ್, ಸ್ವತಃ ನನ್ನ ಫ್ರೆಂಡೇ, ಅವರೇ ನನಗೆ ಸಜೆಸ್ಟ್ ಮಾಡಿದ್ದು ಹೇಳಬೇಕು ಅಂದರೆ, ಈ ಥರ ಯೂಟ್ಯೂಬ್ ಚಾನಲ್ ಮಾಡಿ, ನೀವು ಚೆನ್ನಾಗಿ ಮಾತಾಡ್ತೀರಾ ಅಂತ, ಮತ್ತು ಬೈಕೋಬೇಡಿ ನೀವು. ಅವರೇ ನನಗೆ ಒಂದು ಆಶಾ ಅವರೇ ಈ ಥರ ನೀವು ಚಾನಲ್ನ ಸ್ಟಾರ್ಟ್ ಮಾಡಿ ಅಂತ ಅವರೇ ಸಜೆಸ್ಟ್ ಮಾಡಿದ್ದು ನನಗೆ. ಅವ್ರದ್ದು ವಿದಿನ್ 3 ಮಂತ್ಸಲ್ಲಿ ಅವರು 1 lakh ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿದ್ದಾರೆ, ವಿದಿನ್
ವಿದಿನ್ 3 ಮಂತ್ಸಲ್ಲಿ 1,00,000 ಸಬ್ಸ್ಕ್ರೈಬರ್ಸ್. ಅವ್ರು ಬರೀ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ನಿಮಗೆ ಇಷ್ಟನೇ ಇಲ್ಲ ಬಿಡಿ, ನಿಮಗೆ ಶೋ ಆಫ್ ಮಾಡೋದು ಇಷ್ಟ ಇಲ್ಲ, ನಿಮ್ಮ ಫೇಸ್ ರಿವೀಲ್ ಮಾಡೋದು ಇಷ್ಟ ಇಲ್ಲ. ಅವ್ರದ್ದು ಸೇಮ್ ಕಂಟೆಂಟ್ ಇದೆ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಹಿಂಗೆ ರೋಡ್ ಮೇಲೆ ಹೋಗ್ತಾ ಇರ್ತೀವಿ ನೋಡಿ, ಆ ಒಂದು ಮರ ಚೆನ್ನಾಗಿ ಕಾಣಿಸ್ತಾ ಆ ಮರದ ವೀಡಿಯೋ ಮಾಡ್ತಾರೆ, ಅದ್ರ ಮೇಲೆ ಸಾಂಗ್ ಹಾಕ್ತಾರೆ, ಬಿಡ್ತಾರೆ. ಇದೇ ಥರ ಅವರು ನೇಚರು, ದೇವರು ಈ ಥರ ಬಿಟ್ಟು ಅವರು ಏನು ಮಾಡಿದ್ದಾರೆ ಅಂತಂದರೆ ವಿದಿನ್ 3 ಮಂತ್ಸಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿದ್ದಾರೆ ಅವರು. ನೀವು ನಂಬ್ತೀರಾ? ವಿದಿನ್ 3 ಮಂತ್ಸಲ್ಲಿ 1,00,000 ಸಬ್ಸ್ಕ್ರೈಬರ್ಸು. 3 ಮಂತ್ಸಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಅಂದರೆ 1 ವಾರದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಯಾಕೆ ಮಾಡಬಾರ್ದು ನಾವು? ಅದಕ್ಕೆ ನಾನಿವತ್ತು ಥಂಬ್ನೇಲಲ್ಲಿ ನಿಮಗೆ ನೋಡಿ ಗೊತ್ತಾಗಿರುತ್ತೆ ಆಲ್ರೆಡಿ, ಯಾಕೆ ನಾವು 1 ವಾರದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಯಾಕೆ ಮಾಡಬಾರ್ದು. ನಾವು ಚಾಲೆಂಜ್ ತೊಗೊಂಡು ಮಾಡಿದರೆ ಖಂಡಿತ ಮಾಡೇ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಒಂದು ಹುಮ್ಮಸ್ಸು, ಒಂದು ನಮ್ಮ ಹತ್ರ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಇತ್ತು ಅಂತಂದರೆ ನಾವು ಏನು ಬೇಕಾದರೂ ಮಾಡ್ತೀವಿ. ಸೊ ನಾವು ಫೋನ್ ನೋಡಿ ಟೈಮ್ ವೇಸ್ಟ್ ಮಾಡ್ತೀವಿ, ಓಕೆನಾ? ನಾವು ಯಾವುದೋ ನೋಡಿ ಅದು ಬೇಡ ಅನ್ನಲ್ಲ. ಯಾಕಂದರೆ ನಾವು ನೀವು ನಮಗೆ ನೋಡಿದಾಗ ಮಾತ್ರ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಬಟ್ ಓವರ್ ಬೇಡ, ನನಗೆ ಆಗಲಿ ಇನ್ನೊಬ್ರಿಗೆ ಆಗಲಿ. ನಾವು ಫೋನಲ್ಲೇ ನಾವು ಯಾಕೆ ನೋಡಿ ಕೆಲಸ ಮಾಡ್ತಾ ಮಾತಾಡಿ, ಕೆಲಸದಲ್ಲಿ ಮಾತಾಡಿ. ನಮ್ಮ ಬಾಸ್ ಯಾವಾಗಲೂ ಇದೇ ಹೇಳ್ತಾರೆ, ಮಾತಾಡಿ ಮೇಡಮ್ ಬೇಡ ಅನ್ನಲ್ಲ, ಬಟ್ ಕೆಲಸದಲ್ಲಿ ಮಾತಾಡಿ ಅಂತ ಹೇಳ್ತಾ ಇರ್ತಾರೆ. ಸೊ ಅದೇ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನಾನು ಫಸ್ಟು ಬೆಂಗಳೂರಿಗೆ ಬಂದಾಗ ನಾನು ಏನೂ ಇರಲಿಲ್ಲ, ನನಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಬಟ್ ನಾನಿವಾಗ ಕೆಲಸ ನಮ್ಮದು ಕೆಲಸನೇ ಅದೇ. ಸೊ ನಾನು ಮಾತಾಡಿ ಇವಾಗ ನನಗೆ ಹೆಂಗಾಗಿದೆ ಅಂತಂದರೆ ಮಾತಾಡೋದೇ ನನ್ನ ಕೆಲಸದಲ್ಲೇ ನಾನು ಮಾತಾಡೋದು. ಸೊ ಹಂಗಾಗ್ಬಿಟ್ಟಿದೆ. ಸೊ ನಂದು ಅದೇ ನನಗೆ ಏನು ಬರುತ್ತೋ ನಾನು ಯಾಕೆ ಅದೇ ಆಯ್ಕೆ ಮಾಡಬಾರ್ದು ಅಂತ ನಾನು ಒಂದು ಯೂಟ್ಯೂಬ್ ಜರ್ನಿನ ನಾನು ಆಯ್ಕೆ ಮಾಡಿದ್ದು. ಸೊ ಲಾಸ್ಟ್ 2 ಇಯರ್ಸಿಂದ ನನಗೆ ಏನೂ ಅರ್ನ್ ಇಲ್ಲ ಇದರಿಂದ, ಬಟ್ ನನಗೆ ಯಾಕೆ ಬಿಡಬಾರ್ದು ಅಂತ ನಾನು ಬಿಡ್ತಾ ಇರೋದು. ಹೊಸ ಚಾನಲ್ ಮಾಡ್ತಾನೆ ಇರ್ತೀನಿ, ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಯಾವಾಗ ನೆಲೆ ಸಿಗುತ್ತೋ ಗೊತ್ತಿಲ್ಲ, ಬಟ್ ನಾನು ಟ್ರೈ ಮಾಡ್ತಾ ಇರ್ತೀನಿ ಫಿಂಗರ್ ಕ್ರಾಸ್ ಇಟ್ಕೊಂಡು. ಸೊ ನನ್ನ ಥರನೇ ನೀವ್ಯಾಕೆ ಮಾಡಬಾರ್ದು? ನೀವ್ಯಾಕೆ ಒಂದು ದಿವಸ ನಮಗೆ ನೆಲೆ ಸಿಗುತ್ತೆ, ಓಕೆನಾ? ಇದರಲ್ಲಿ ಇಲ್ವಪ್ಪ ಬೇಡ ಅನ್ನೋಂಥದ್ದು ಅಂತೂ ಏನೂ ಇಲ್ಲ. ನಾವು ಗುಡ್ಡ ಹತ್ತಬೇಕು, ಬೆಟ್ಟ ಹತ್ತಬೇಕು ಅಂತ ಅನ್ನೋದು ಏನಿಲ್ಲ. ನಾವು ನೋಡ್ತೀವಿ, ನೋಡ್ತಾನೆ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ವಾ ಸಾಕು, ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ವಾ ಮುಗೀತು ಕೆಲಸ ನಮ್ಮದು. ಸೊ ಅದೇ ನಾನು ಹೇಳ್ತಾ ಇರೋದು. ನೋಡ್ತಾನೆ ನಾವು ಯಾಕೆ ಇವಾಗ ಓಕೆನಾ, ನಾವು ಬೆಳಗ್ಗೆ ಅಡುಗೆ ಮಾಡ್ತಾಯಿದ್ದೀವಿ, ಓಕೆನಾ, ಟೀ ಕುಡಿತಾ ಇದ್ದೀವಿ. ಸೊ ಟೀ ಕುಡಿತಾನೆ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದರೆ ಮುಗೀತು. ನಾವು ಡಾನ್ಸೇ ಮಾಡಬೇಕು, ನಾವು ಸಾಂಗೇ ಹಾಡಬೇಕು ಅಂತ ಏನಿಲ್ಲ ಶಾರ್ಟ್ಸಲ್ಲಿ. ನೀವು ಈ ಥರನೇ ಅಪ್ಲೋಡ್ ಮಾಡಬೇಕು ಅಂತಲೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿಲ್ಲ. ಸೊ ನಾವು ಹ್ಯಾಶ್ಟ್ಯಾಗ್ಸ್ನ ನೀಟಾಗಿ ಹಾಕಿ ಅದ್ರ ಜೊತೆಗೆ ಅಪ್ಲೋಡ್ ಮಾಡಿದರೆ ದಯವಿಟ್ಟು ನಿಜವಾಗ್ಲೂ ಟ್ರಸ್ಟ್ ಮೀ 1 ವಾರದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಟೈಮಿಂಗ್ಸ್ ಮಾತ್ರ ನಾವು ಈ 4 ಟೈಮಿಂಗ್ಸ್ ಮೇಂಟೈನ್ ಮಾಡಿದರೆ ಸಾಕು. ದಿನಕ್ಕೆ ಒಂದು 4 ಅಂದರೆ ದಿನಕ್ಕೆ ಒಂದು ಹಾಫ್ ಆನ್ ಅವರ್ ಶಾರ್ಟ್ಸ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲ್ವ ನಮ್ಮ ಹತ್ರ? ಬೇರೆ ಯಾರ್ಯಾರ್ದೋ ಗಾಸಿಪ್ ಮಾಡೋಕ್ಕೆ ಟೈಮ್ ಇರುತ್ತೆ ನಮಗೆ, ಬೇರೆಯವ್ರು ಮಾತಾಡೋಕ್ಕೆ ಟೈಮ್ ಇರುತ್ತೆ. ಮತ್ತು ಏನಪ್ಪ ಅಂತಂದರೆ ಬೇರೆಯವ್ರದ್ದೆಲ್ಲ ಇವಾಗ ಕತೆಗಳಿರುತ್ತೆ ನೋಡಿ ಫೋನಲ್ಲಿ, ಅದೆಲ್ಲ ನೋಡೋಕ್ಕೆ ಟೈಮ್ ಇರುತ್ತೆ. ಒಂದು ಹಾಫ್ ಆನ್ ಅವರ್ ಯೂಟ್ಯೂಬ್ಗೆ ಕೊಡೋಕ್ಕೆ ಟೈಮ್ ಇರಲ್ವಾ? ಸೊ ಹಾಗಾಗಿ ಇದೇ ಒಂದು ಟ್ರಿಕ್ನ ನಾವು ಲೈಫಲ್ಲಿ ಅಪ್ಲೈ ಮಾಡಿದರೆ ನಿಜ ನಾವು ಸಕ್ಸಸ್ಸು, ನಮ್ಮ ಜೊತೆ ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅವರು ಸಕ್ಸಸ್ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್, ಹ್ಯಾವ್ ಎ ನೈಸ್ ನೈಟ್.